ಮೆಟ್ರೋ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆಯಾ? ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಾಗಾರ್ಜುನ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಟೆಂಡರ್ ಪಡ್ಕೊಂಡಿರುವಂತಹ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಕಳಪೆ ಕಾಮಗಾರಿಯನ್ನು ನಡೆಸ್ತಾ ಇದೆ ಅನ್ನುವ ಆರೋಪ ಕೇಳಿ ಬಂದಿದೆ. ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಆರೋಪ ಹೊತ್ತಿರುವಂತಹ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಾ ಇದೆ. ಈಗಾಗಲೇ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಿ ಬಂದಿರುವಂತದ್ದು. ಮೆಟ್ರೋ ಕಾಮಗಾರಿ ಅಷ್ಟೇ ಅಲ್ಲ, ಹಲವು ಇಲಾಖೆಗಳಲ್ಲೂ ಸಹ ಇವರು ತೆಗೆದುಕೊಂಡಿರತಕ್ಕಂಥ ಕೆಲಸ ಏನಿದೆ, ಕಾಮಗಾರಿ ವರ್ಕ್ ಏನಿದೆ, ಅದು ಕಳಪೆಯಿಂದ ಕೂಡಿದೆ. ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯ ವಿರುದ್ಧ ಸಾರ್ವಜನಿಕರು ಹಲವು ದೂರುಗಳನ್ನು ಇಲ್ಲಿಯವರೆಗೆ ಸಲ್ಲಿಸಿದ್ದಾರೆ. ಆಂಧ್ರ ಪ್ರದೇಶ ಮೂಲದ ಕಂಪನಿ ಇದು. ಆಂಧ್ರ ಪ್ರದೇಶ ಮೂಲದ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಕಳಪೆ ಕಾಮಗಾರಿಯ ಇತಿಹಾಸ ಈಗ ಓಪನ್ ಆಗಿದೆ. ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳು ನಾಗಾರ್ಜುನ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಮೆಟ್ರೋದಲ್ಲಿ ಕಳಪೆ ಕಾಮಗಾರಿ ಮಾಡ್ತಾ ಇದ್ರು ಸಹ ಯಾಕೆ ಇಲ್ಲಿಯವರೆಗೆ ಈ ಕಂಪನಿಯ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ? ಅಧಿಕಾರಿಗಳಿಗೆ ಲಂಚ ಕೊಟ್ಟು ಟೆಂಡರ್ ಅನ್ನ ತೆಗೆದುಕೊಳ್ಳುತ್ತೆ ಈ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ. ಟೆಂಡರ್ ಪಡ್ಕೊಂಡ ನಂತರ ಏನು ಮಾಡ್ತಾರೆ ಗೊತ್ತೇ? ಕಾಮಗಾರಿಯನ್ನ ಮಾಡದೆ ಸತಾಯಿಸ್ತಾರೆ. ಹಂಗೋ ಹಿಂಗೋ ಕೆಲಸ ಮಾಡಿದ್ರೆ ಅದು ಕಳಪೆಯಿಂದ ಕೂಡಿರುತ್ತೆ. ಮೆಟ್ರೋ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿಯ ಗಂಭೀರ ಆರೋಪ. ಡಿಸಿಎಂ ಅವರೇ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯ ವಿರುದ್ಧ ಈ ಕೂಡಲೇ ಕ್ರಮವನ್ನ ಕೈಗೊಳ್ಳಿ. ಮೆಟ್ರೋ ಕಾಮಗಾರಿಯಲ್ಲಿ ಆಗ್ತಾ ಇರುವಂತಹ ಕಳಪೆ ಕಾಮಗಾರಿಯನ್ನ ನಿಲ್ಲಿಸಿ. ಒಂದು ವೇಳೆ ಏನಾದರೂ ಈ ಕಳಪೆ ಕಾಮಗಾರಿಯನ್ನ ನಿಲ್ಲಿಸದೆ ಹೋದ್ರೆ, ಈ ಕಂಪನಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳದೆ ಹೋದ್ರೆ ಮುಂದೆ ದೊಡ್ಡ ಅನಾಹುತ ಆಗುತ್ತೆ. ಮೆಟ್ರೋ ಕಾಮಗಾರಿ ಎಲ್ಲವೂ ಸಹ ಕಂಪ್ಲೀಟ್ ಆದ್ಮೇಲೆ ಏನಾದ್ರೂ ದುರಂತ ಆದ್ರೆ ಯಾರದಕ್ಕೆ ಜವಾಬ್ದಾರಿ? ಕಂಪನಿ ವಿರುದ್ಧ ಆಗ ಕ್ರಮ ಕೈಗೊಳ್ತೀರೇನು? ದುರಂತ ಆದ್ಮೇಲೆ ಮುಂಚಿತವಾಗಿಯೇ ಕ್ರಮವನ್ನ ಕೈಗೊಳ್ಳಿ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನಾಗಾರ್ಜುನ ಕಂಪನಿಯ ವಿರುದ್ಧ ಗರಂ ಆದ್ರು ಒಂದ್ಸಲ ನೋಡ್ಕೊಂಡ್ಬರೋಣ. ಈ ಮೆಟ್ರೋ ನಾವು ಆದಷ್ಟು ಜಲ್ದಿ ಟೈಮ್ ಲೈನಲ್ಲಿ ಕೆಲಸ ಆಗಬೇಕು. ಈಗ ನಾವು ವಿಶ್ವರಾಜಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಡಿಸೆಂಬರ್ 26ಕ್ಕೆ ಈಗ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದಕ್ಕೆ ಕೆಲವು ಈಗ ಕಾಂಟ್ರಾಕ್ಟ್ರು ಕರೆಸಿದ್ದೀವಿ. ಅವ್ರು ಏನೇನೋ ಸೊಬ್ಬ ಬೀಳ್ತಾ ಇದ್ದಾರೆ. ಬೇರೆಯವರೆಲ್ಲ ಇನ್ನಿಗೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. NCC ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಅವರು ಅಶ್ಯೂರ್ ಮಾಡಿದ್ದಾರೆ, ನಾನು ಒಂದು 6 ತಿಂಗಳು ಮಾಡ್ತೀನಿ ಅಂತೇಳಿ. ಇನ್ನೇನೋ KR ಪುರಮಿಂದ ಹೆಬ್ಬಾಳಿದೆ, ಅದು ಡಿಸೆಂಬರ್ 27ರಿಗೆ ಅಂತ ಹೇಳ್ತಾ ಇದ್ದಾರೆ. ಹೆಬ್ಬಾಳ್ ಟು ಇಂಟರ್ನ್ಯಾಷನಲ್ ಜೂನ್ 27 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲವು ಇಲ್ಲಿ ಪ್ರಾಬ್ಲಮ್ಸ್ ಇತ್ತು ಸ್ಪಾಟಲ್ಲಿ, ಅದನ್ನು ನೋಡೋಣ ಅಂತ ನಾನು ಇಲ್ಲಿಗೆ ಬಂದೆ ನಾನು. ಸೊ ಆದಷ್ಟು ಏನು ಟೈಮ್ ಲೈನ್ ಇದೆ ಆ ಟೈಮ್ ಲೈನ್ ಪ್ರಕಾರನೇ ಲೋಕಲ್ ಇಂಟರ್ನಲ್ ಏನೇನಿದೆ, ಸೊ ಆ ಮಿಷಿನ್ ಇದೆಯಲ್ಲ, ಮೇಜರ್ ಮಿಷಿನ್ ಶಿಫ್ಟ್ ಮಾಡೋಂಥ ಮಿಷಿನು, ಲಾಂಚಿಂಗ್ ಗರ್ಡರ್ ಇದೆಯಲ್ಲ, ಅದನ್ನು ನಾವು ಶಿಫ್ಟ್ ಮಾಡೋಕ್ಕೆ ಬೆಂಗಳೂರು ಸಿಟಿಯಿಂದ ಇವ್ರು ಏನಿದೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲೇ ಕೆಲಸ ಮಾಡಬೇಕು. ಯಾಕಂದರೆ ಅದು ಎತ್ಕೊಂಡು ಯಾವ ಮೆಟ್ರೋ ಪ್ರಕಾರ ಎತ್ಕೊಂಡು ಹೋಗಿ ಹಾಕ್ಬೋದು. ಸೊ ಇಲ್ಲಿ ಕೆಲಸನ ಕಂಪ್ಲೀಟ್ ಮಾಡಿ ಹೋಗಬೇಕು. ಅದಕ್ಕೆ ಸ್ಟ್ರಿಕ್ಟಾಗಿ ನಮ್ಮ ಇವರು ತುಷಾರ್ ಗಿತ್ನಾರ್ದು ಅದಕ್ಕೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಅವ್ರಿಗೆ ಮಾಡ್ತಾ ಇದ್ದಾರೆ. ನಾನು ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾ ಇದ್ದೀನಿ. ಅವ್ರೇನಾದ್ರು ಇನ್ ಲೈನ್ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಫರ್ದರ್ ಕೆಲಸ ಕೊಡೋದಿಲ್ಲ. ಇಫ್ ದೇ ಡಸಂಟ್ ಡೂ ಇನ್ ಟೈಮ್, ವೆದರ್ ಇಟ್ ಈಸ್ NCC ಆರ್ ಎನಿವನ್, ವಿಲ್ ನಾಟ್ ಗಿವ್ ಫರ್ದರ್ ವರ್ಕ್. ನಮಗೆ ಇಂಪ್ಲಿಮೆಂಟೇಷನ್ ಭಾಳ ಮುಖ್ಯ. ಅದು ನಾನು ಅವ್ರಿಗೆ NCC ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ. ಮಿಕ್ಕಿದವರಿಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಆಕ್ಸಿಡೆಂಟ್ ಆದ್ದರಿಂದ ಸ್ವಲ್ಪ ಡಿಲೇ ಆಗಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಇಲ್ಲಿ ಕರೆಸಿದ್ದೀವಿ. ಇಲ್ಲಿ ಕರೆಸಿ ನಮ್ಮ ಆಫೀಸರ್ಸ್ ಎಲ್ಲ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಸ್ಪಾಟ್ ನೋಡೋಕ್ಕೆ. ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ತೀವಿ. ಈ ಮೆಟ್ರೋ ನಾವು ಆದಷ್ಟು ಜಲ್ದಿ ಟೈಮ್ ಲೈನಲ್ಲಿ ಕೆಲಸ ಆಗಬೇಕು. ಈಗ ನಾವು ವಿಶ್ವರಾಜಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಡಿಸೆಂಬರ್ 26ಕ್ಕೆ ಈಗ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದಕ್ಕೆ ಕೆಲವು ಈಗ ಕಾಂಟ್ರಾಕ್ಟ್ರು ಕರೆಸಿದ್ದೀವಿ. ಅವ್ರು ಏನೇನೋ ಸೊಬ್ಬ ಬೀಳ್ತಾ ಇದ್ದಾರೆ. ಬೇರೆಯವರೆಲ್ಲ ಇನ್ನಿಗೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. NCC ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಅವರು ಅಶ್ಯೂರ್ ಮಾಡಿದ್ದಾರೆ, ನಾನು ಒಂದು 6 ತಿಂಗಳು ಮಾಡ್ತೀನಿ ಅಂತೇಳಿ. ಇನ್ನೇನೋ KR ಪುರಮಿಂದ ಹೆಬ್ಬಾಳಿದೆ, ಅದು ಡಿಸೆಂಬರ್ 27ರಿಗೆ ಅಂತ ಹೇಳ್ತಾ ಇದ್ದಾರೆ. ಹೆಬ್ಬಾಳ್ ಟು ಇಂಟರ್ನ್ಯಾಷನಲ್ ಜೂನ್ 27 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲವು ಇಲ್ಲಿ ಪ್ರಾಬ್ಲಮ್ಸ್ ಇತ್ತು ಸ್ಪಾಟಲ್ಲಿ, ಅದನ್ನು ನೋಡೋಣ ಅಂತ ನಾನು ಇಲ್ಲಿಗೆ ಬಂದೆ ನಾನು. ಸೊ ಆದಷ್ಟು ಏನು ಟೈಮ್ ಲೈನ್ ಇದೆ ಆ ಟೈಮ್ ಲೈನ್ ಪ್ರಕಾರನೇ ಲೋಕಲ್ ಇಂಟರ್ನಲ್ ಏನೇನಿದೆ, ಸೊ ಆ ಮಿಷಿನ್ ಇದೆಯಲ್ಲ, ಮೇಜರ್ ಮಿಷಿನ್ ಶಿಫ್ಟ್ ಮಾಡೋಂಥ ಮಿಷಿನು, ಲಾಂಚಿಂಗ್ ಗರ್ಡರ್ ಇದೆಯಲ್ಲ, ಅದನ್ನು ನಾವು ಶಿಫ್ಟ್ ಮಾಡೋಕ್ಕೆ ಬೆಂಗಳೂರು ಸಿಟಿಯಿಂದ
ಇವ್ರು ಏನಿದೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಇಲ್ಲೇ ಕೆಲಸ ಮಾಡಬೇಕು. ಯಾಕಂದರೆ ಅದು ಎತ್ಕೊಂಡು ಯಾವ ಮೆಟ್ರೋ ಬೇಕಾದ್ರೂ ಎತ್ಕೊಂಡು ಹೋಗಿ ಹಾಕ್ಬೋದು. ಸೊ ಇಲ್ಲಿ ಕೆಲಸನ ಕಂಪ್ಲೀಟ್ ಮಾಡಿ ಹೋಗಬೇಕು. ಅದಕ್ಕೆ ಸ್ಟ್ರಿಕ್ಟಾಗಿ ನಮ್ಮ ಇದು ತುಷಾರ್ ಗಿತ್ನಾಥು ಅದಕ್ಕೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಅದಕ್ಕೆ ಮಾಡ್ತಾ ಇದ್ದಾರೆ. ನಾನು ಸ್ಟ್ರಿಕ್ಟಾಗಿ ವಾದ್ ಮಾಡ್ತಾ ಇದ್ದೀನಿ. ಅವ್ರೇನಾದ್ರು ಇನ್ ಲೈನ್ ಮಾಡಲಿಲ್ಲ ಅಂತಂದರೆ